ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಕಾಲಿಡ್ತಾ ಇದೆಯಾ? ಆರ್ಎಸ್ಎಸ್ ವಿರುದ್ಧ ಮತ್ತೆ ಸಂಘರ್ಷಕ್ಕಿಳಿಯಕ್ಕೆ ಹೊರಟಿದೆಯಾ ಕಾಂಗ್ರೆಸ್ ಸರ್ಕಾರ? ಇವತ್ತಿನ ಕ್ಯಾಬಿನೆಟ್ ಸಭೆ 12:30ಗೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಹೊರ ಬೀಳುತ್ತಾ ಆದೇಶ? 100 ವರ್ಷ ತುಂಬಿದ ವಿಶ್ವದ ಅತಿ ದೊಡ್ಡ ಸಂಘಟನೆ ಆರ್ಎಸ್ಎಸ್ ಇವತ್ತು ಅದರ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತ ಅಂದ್ರೆ ಅದು ಸಮಾಜದಲ್ಲಿ ಕೋಮು ದ್ವೇಷವನ್ನ ಬಿತ್ತುತ್ತಾ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಬರೆದಿರತಕ್ಕಂತ ಪತ್ರ. ಕಾರಣ ಅದನ್ನು ಗಂಭೀರವಾಗಿ ತಗೊಂಡಿದ್ದೇವೆ ಅಂತ ಸಿದ್ದರಾಮಯ್ಯ ನಿನ್ನೆ ಮೈಸೂರಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಆ ಕಾರಣದಿಂದ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋದಕ್ಕೆ ಹೊರಟಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಹೊಸ ಕಾನೂನು ತಂದು ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅಂತ ಹೊರಡ್ತಾರಾ? ತಮಿಳುನಾಡಲ್ಲಿ ಇರೋ ರೀತಿನಲ್ಲಿ ಕಾನೂನು ತರೋಕೆ ಹೊರಡ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಿಯಾಂಕ್ ಖರ್ಗೆ ಮತ್ತೆ ಭೇಟಿಯಾಗಿದ್ದಾರೆ. ಇವತ್ತು ಮತ್ತೆ ಭೇಟಿಯಾಗಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಮಹತ್ವದ ಭೇಟಿ ನಡೆದಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಮಹತ್ವ ಪಡೆದಿದೆ ಈ ಸೀಕ್ರೆಟ್ ಸಭೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಮತ್ತೆ ಮನವಿ ಮಾಡಿದ್ದಾರೆ. ತಮಗೆ ಬಂದ ಬೆದರಿಕೆ ಕರೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವಿವರಣೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇಂತಹ ಕ್ರಮ ಕೈಗೊಳ್ಳುತ್ತಾ ಇದೆ ಆರ್ಎಸ್ಎಸ್ ವಿರುದ್ಧ ಅಂತ ಅಚೇತನ ಹಿಂಸಾಚಾರದವರು ಆರೋಪ ಮಾಡ್ತಾ ಇರೋದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂದ್ರೆ ದೇಶಭಕ್ತಿ ಗೀತೆಗಳನ್ನ ಹಾಡೋದು, ಆರ್ಎಸ್ಎಸ್ ಚಟುವಟಿಕೆಗಳು ಏನಿರ್ತವೆ ಅಂತ ನೋಡಿದ್ರೆ ಈ ಸಮಸ್ಯೆಗಳಾದಾಗ, ಪ್ರಾಕೃತಿಕ ವಿಕೋಪಗಳಾದಾಗ ಅದರ ಪರಿಹಾರಕ್ಕೆ ಕೈ ಜೋಡಿಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ಗೀತೆಯ ಹಾಡುಗಳು, ಸಂಸ್ಕೃತಿಯನ್ನ ಕಲಿಸುವಂತಹ ಕೆಲಸ, ರಾಷ್ಟ್ರಪ್ರೇಮವನ್ನ ಕಲಿಸುವಂತಹ ಕೆಲಸ, ಇಂಥ ಚಟುವಟಿಕೆಗಳನ್ನ ಆಮೇಲೆ ಶಾಖೆಗಳನ್ನ ನಡೆಸೋದು, ತರಬೇತಿ, ವ್ಯಾಯಾಮ ತರಬೇತಿ ಇರಬಹುದು, ಜೊತೆಗೆ ಸಂಗೀತ ಅಥವಾ ಸಂಸ್ಕೃತಿಯ ತರಬೇತಿ ಇರಬಹುದು, ಶಿಸ್ತು ಪಾಲನೆಯ ತರಬೇತಿ ಇರಬಹುದು. ಇಂಥ ತರಬೇತಿಗಳನ್ನ ಏನು ಕೊಡುತ್ತೆ ಅದನ್ನ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಹೊರಟಿದ್ಯಾ? ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಕಾಲಿಡ್ತಾ ಇದೆಯಾ? ಆರ್ಎಸ್ಎಸ್ ವಿರುದ್ಧ ಮತ್ತೆ ಸಂಘರ್ಷಕ್ಕಿಳಿಯಕ್ಕೆ ಹೊರಟಿದೆಯಾ ಕಾಂಗ್ರೆಸ್ ಸರ್ಕಾರ? ಇವತ್ತಿನ ಕ್ಯಾಬಿನೆಟ್ ಸಭೆ 12:30ಗೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಹೊರ ಬೀಳುತ್ತಾ ಆದೇಶ? 100 ವರ್ಷ ತುಂಬಿದ ವಿಶ್ವದ ಅತಿ ದೊಡ್ಡ ಸಂಘಟನೆ ಆರ್ಎಸ್ಎಸ್ ಇವತ್ತು ಅದರ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತ ಅಂದ್ರೆ ಅದು ಸಮಾಜದಲ್ಲಿ ಕೋಮು ದ್ವೇಷವನ್ನ ಬಿತ್ತುತ್ತಾ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಬರೆದಿರತಕ್ಕಂತ ಪತ್ರ. ಕಾರಣ ಅದನ್ನು ಗಂಭೀರವಾಗಿ ತಗೊಂಡಿದ್ದೇವೆ ಅಂತ ಸಿದ್ದರಾಮಯ್ಯ ನಿನ್ನೆ ಮೈಸೂರಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಆ ಕಾರಣದಿಂದ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋದಕ್ಕೆ ಹೊರಟಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಹೊಸ ಕಾನೂನು ತಂದು ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅಂತ ಹೊರಡ್ತಾರಾ? ತಮಿಳುನಾಡಲ್ಲಿ ಇರೋ ರೀತಿನಲ್ಲಿ ಕಾನೂನು ತರೋಕೆ ಹೊರಡ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಿಯಾಂಕ್ ಖರ್ಗೆ ಮತ್ತೆ ಭೇಟಿಯಾಗಿದ್ದಾರೆ. ಇವತ್ತು ಮತ್ತೆ ಭೇಟಿಯಾಗಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಮಹತ್ವದ ಭೇಟಿ ನಡೆದಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಮಹತ್ವ ಪಡೆದಿದೆ ಈ ಸೀಕ್ರೆಟ್ ಸಭೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಮತ್ತೆ ಮನವಿ ಮಾಡಿದ್ದಾರೆ. ತಮಗೆ ಬಂದ ಬೆದರಿಕೆ ಕರೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವಿವರಣೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇಂತಹ ಕ್ರಮ ಕೈಗೊಳ್ಳುತ್ತಾ ಇದೆ ಆರ್ಎಸ್ಎಸ್ ವಿರುದ್ಧ ಅಂತ ಅಚೇತನ ಹಿಂಸಾಚಾರದವರು ಆರೋಪ ಮಾಡ್ತಾ ಇರೋದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂದ್ರೆ ದೇಶಭಕ್ತಿ ಗೀತೆಗಳನ್ನ ಹಾಡೋದು, ಆರ್ಎಸ್ಎಸ್ ಚಟುವಟಿಕೆಗಳು ಏನಿರ್ತವೆ ಅಂತ ನೋಡಿದ್ರೆ ಈ ಸಮಸ್ಯೆಗಳಾದಾಗ, ಪ್ರಾಕೃತಿಕ ವಿಕೋಪಗಳಾದಾಗ ಅದರ ಪರಿಹಾರಕ್ಕೆ ಕೈ ಜೋಡಿಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ಗೀತೆಯ ಹಾಡುಗಳು, ಸಂಸ್ಕೃತಿಯನ್ನ ಕಲಿಸುವಂತಹ ಕೆಲಸ, ರಾಷ್ಟ್ರಪ್ರೇಮವನ್ನ ಕಲಿಸುವಂತಹ ಕೆಲಸ, ಇಂಥ ಚಟುವಟಿಕೆಗಳನ್ನ ಆಮೇಲೆ ಶಾಖೆಗಳನ್ನ ನಡೆಸೋದು,
ತರಬೇತಿ, ವ್ಯಾಯಾಮ ತರಬೇತಿ ಇರಬಹುದು, ಜೊತೆಗೆ ಸಂಗೀತ ಅಥವಾ ಸಂಸ್ಕೃತಿಯ ತರಬೇತಿ ಇರಬಹುದು, ಶಿಸ್ತು ಪಾಲನೆಯ ತರಬೇತಿ ಇರಬಹುದು. ಇಂಥ ತರಬೇತಿಗಳನ್ನ ಏನು ಕೊಡುತ್ತೆ ಅದನ್ನ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಹೊರಟಿದ್ಯಾ? ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಕಾಲಿಡ್ತಾ ಇದೆಯಾ? ಆರ್ಎಸ್ಎಸ್ ವಿರುದ್ಧ ಮತ್ತೆ ಸಂಘರ್ಷಕ್ಕಿಳಿಯಕ್ಕೆ ಹೊರಟಿದ್ಯಾ ಕಾಂಗ್ರೆಸ್ ಸರ್ಕಾರ? ಇವತ್ತಿನ ಕ್ಯಾಬಿನೆಟ್ ಸಭೆ 12:30ಗೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಹೊರ ಬೀಳುತ್ತಾ ಆದೇಶ? 100 ವರ್ಷ ತುಂಬಿದ ವಿಶ್ವದ ಅತಿ ದೊಡ್ಡ ಸಂಘಟನೆ ಆರ್ಎಸ್ಎಸ್ ಇವತ್ತು ಅದರ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತ ಅಂದ್ರೆ ಅದು ಸಮಾಜದಲ್ಲಿ ಕೋಮು ದ್ವೇಷವನ್ನ ಬಿತ್ತುತ್ತಾ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಬರೆದಿರತಕ್ಕಂತ ಪತ್ರ ಕಾರಣ. ಅದನ್ನು ಗಂಭೀರವಾಗಿ ತಗೊಂಡಿದ್ದೇವೆ ಅಂತ ಸಿದ್ದರಾಮಯ್ಯ ನಿನ್ನೆ ಮೈಸೂರಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಆ ಕಾರಣದಿಂದ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋದಕ್ಕೆ ಹೊರಟಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಹೊಸ ಕಾನೂನು ತಂದು ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅಂತ ಹೊರಡ್ತಾರಾ? ತಮಿಳುನಾಡಲ್ಲಿ ಇರೋ ರೀತಿನಲ್ಲಿ ಕಾನೂನು ತರೋಕೆ ಹೊರಡ್ತಾರಾ? ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಪ್ರಿಯಾಂಕ್ ಖರ್ಗೆ ಮತ್ತೆ ಭೇಟಿಯಾಗಿದ್ದಾರೆ. ಇವತ್ತು ಮತ್ತೆ ಭೇಟಿಯಾಗಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಮಹತ್ವದ ಭೇಟಿ ನಡೆದಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಮಹತ್ವ ಪಡೆದಿದ್ದ ಈ ಸೀಕ್ರೆಟ್ ಸಭೆ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಮತ್ತೆ ಮನವಿ ಮಾಡಿದ್ದಾರಾ? ತಮಗೆ ಬಂದ ಬೆದರಿಕೆ ಕರೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವಿವರಣೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇಂತಹ ಕ್ರಮ ಕೈಗೊಳ್ಳುತ್ತಾ ಇದೆ ಆರ್ಎಸ್ಎಸ್ ವಿರುದ್ಧ ಅಂತ ಅಚೇತನ ಹಿಂಸಾ ತರದವರು ಆರೋಪ ಮಾಡ್ತಾ ಇರೋದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ, ಅಂದ್ರೆ ದೇಶಭಕ್ತಿ ಗೀತೆಗಳನ್ನ ಹಾಡೋದು, ಆರ್ಎಸ್ಎಸ್ ಚಟುವಟಿಕೆಗಳು ಏನಿರ್ತವೆ ಅಂತ ನೋಡಿದ್ರೆ ಈ ಸಮಸ್ಯೆಗಳಾದಾಗ, ಪ್ರಾಕೃತಿಕ ವಿಕೋಪಗಳಾದಾಗ ಅದರ ಪರಿಹಾರಕ್ಕೆ ಕೈ ಜೋಡಿಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ಗೀತೆಯ ಹಾಡುಗಳು, ಸಂಸ್ಕೃತಿಯನ್ನ ಕಲಿಸುವಂತಹ ಕೆಲಸ, ರಾಷ್ಟ್ರಪ್ರೇಮವನ್ನ ಕಲಿಸುವಂತಹ ಕೆಲಸ, ಇಂಥ ಚಟುವಟಿಕೆಗಳನ್ನ ಆಮೇಲೆ ಶಾಖೆಗಳನ್ನ ನಡೆಸೋದು, ತರಬೇತಿ, ವ್ಯಾಯಾಮ ತರಬೇತಿ ಇರಬಹುದು, ಜೊತೆಗೆ ಸಂಗೀತ ಅಥವಾ ಸಂಸ್ಕೃತಿಯ ತರಬೇತಿ ಇರಬಹುದು, ಶಿಸ್ತು ಪಾಲನೆಯ ತರಬೇತಿ ಇರಬಹುದು. ಇಂಥ ತರಬೇತಿಗಳನ್ನ ಏನು ಕೊಡುತ್ತೆ ಅದನ್ನ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಹೊರಟಿದ್ಯಾ?